ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕರ್ನಾಟಕ ಅಥವಾ ಸರಕಾರದಿಂದಲೇ ನಡೆಸಲ್ಪಡುವ ರಬ್ಬರ್ ಕೃಷಿ ಅಥವಾ ತೋಟದ ಬಗ್ಗೆ ತಿಳಿಯೋಣ. ನೋಡಿ, ಈ ತೋಟ ಅಂತಿಂಥ ತೋಟ ಅಲ್ಲ, 300-350 ಎಕರೆ ತೋಟ ಇದು. ಇದನ್ನು ಸರಕಾರವೇ ನಿರ್ವಹಿಸಿಕೊಂಡು ಬರ್ತಾ ಇದೆ. ಈ ತೋಟದಲ್ಲಿ ಕೆಲಸ ಮಾಡುವುದೆಂದರೆ ಸ್ವಲ್ಪ ಎದೆ ಗಟ್ಟಿಯಾಗಿರಬೇಕು. ಯಾಕಂದರೆ ಇಲ್ಲಿ ಆನೆಗಳೆಲ್ಲ ಸಂಚರಿಸ್ತಾ ಇರ್ತವೆ. ನೋಡಿ, ಇಲ್ಲಿ ಆನೆ ಲದ್ದಿ ಹಾಕಿದೆ ನೋಡಿ. ಈಗ ನೋಡಿ, ಅಲ್ಲಿ ಆನೆ ಲದ್ದಿ ನೋಡಿ. ಇಷ್ಟೆಲ್ಲ ಆಗಿದ್ದರೂ ಕೆಲಸ ಮಾಡುವವರು ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಆನೆ ಲಡ್ಡಿ ನೋಡಿ, ಆನೆ ಲಡ್ಡಿ ಹಾಕಿ ಹೋಗಿದೆ. ಸುಮಾರು 1.5 ತಿಂಗಳು ಹಿಂದೆ ಇದು ಹೋಗಿದ್ದು. ಅಂದರೆ ಇಲ್ಲಿಗೆಲ್ಲ ಆನೆಗಳು ಆಗಾಗ ಬರ್ತಾ ಇರ್ತದೆ ಈ ತೋಟಕ್ಕೆಲ್ಲ. ಇಲ್ಲೆಲ್ಲ ಕೆಲಸ ಮಾಡಬೇಕಂದ್ರೂ ಅಷ್ಟೇ ಸಮಸ್ಯೆ ಎಲ್ಲ ಇರ್ತದೆ. ಆದರೆ ಹೇಗೆ ಇದ್ದರೂ ಕೆಲಸಕ್ಕೆ ಬಂದ ಮೇಲೆ ಮಾಡಲೇಬೇಕು. ಈ ತೋಟ 350 ಎಕರೆಯಲ್ಲಿದ್ದರೂ ಕೇವಲ 35 ಜನರಿಂದ ಇಲ್ಲಿ ನಿರ್ವಹಿಸಲ್ಪಡ್ತಾಯಿದೆ. ಅಂದರೆ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಹೆಚ್ಚಾಗಿ ಇರುವುದು ತಮಿಳುನಾಡಿನಿಂದ ವಲಸೆ ಬಂದವರು. ಇವರು ತನ್ನ ವೃತ್ತಿಯನ್ನು ಟಾಪಿಂಗ್ ಕೆಲಸ ಮಾಡುತ್ತಾ ಜೀವನ ಕಳೆಯುತ್ತಾರೆ. ಇಲ್ಲಿ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಸರ್ಕಾರವು ಮಾಡಿದೆ. ಮಕ್ಕಳಿಗೆ ಸ್ಕೂಲ್ ಎಲ್ಲ ಕಲಿಸಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದೆ. ಮತ್ತು ರೇಷನ್ ಅವರಿಗೆ ಅಕ್ಕಿ ಅದು ಇದೆಲ್ಲ ಕೊಡ್ತಾರೆ. ಮತ್ತು ಮನೆ ಎಲ್ಲ ಕೊಡ್ತಾರೆ ನಿಲ್ಲಲಿಕ್ಕೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅವರ ಕೆಲಸ ಮಾಡಿ ಹೋದರೆ ಆಯಿತು. ಮತ್ತು ಮರುದಿವಸ 6 ಗಂಟೆ ಅಂದರೆ ಅವರು 5 ಗಂಟೆಗೆ ಎದ್ದು ಮಕ್ಕಳಿಗೆಲ್ಲ ಶಾಲೆ ಕಲಿಸಲಿಕ್ಕೆಲ್ಲ ಇದೆ. ಆದ್ದರಿಂದ ಬೇಗ ಎದ್ದು ಅವರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿ ಅವರು ಮತ್ತೆ 6 ಗಂಟೆ ಕೆಲಸಕ್ಕೆ ಬರ್ತಾರೆ. ಮತ್ತು ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ತಾರೆ. ಮತ್ತು ಸಾಯಂಕಾಲ ಸ್ವಲ್ಪ ಅವರಿಗೆ ಫ್ರೀ ಆಗ್ತದೆ. ಆದರೂ ಇವರು ನೋಡಿ, ಅಲ್ಲೆಲ್ಲ ಹೋಗುವಾಗ ಹಾವುಗಳಿರ್ತದೆ ಈ ಹುಲ್ಲಿನಲ್ಲೆಲ್ಲ. ಆದರೂ ಅವರು ತಮ್ಮ ಕೆಲಸವನ್ನು ಮಾಡಲೇಬೇಕು, ನಮಗೆ ಜೀವನ ಆಗಬೇಕಲ್ವ ಎನ್ನುವ ಉದ್ದೇಶದಿಂದ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ರಬ್ಬರ್ ಅದಕ್ಕೆ ಬೀಳೋದು ನೋಡಿ, ರಬ್ಬರ್ ಅದಕ್ಕೆ ಬೀಳೋದು. ಮತ್ತು ರಬ್ಬರ್ ತಗೊಂಡೋಗ್ಲಿಕ್ಕೆ ಟ್ಯಾಂಕರ್ ಬರ್ತದೆ, ಏನು ಸಮಸ್ಯೆ ಇಲ್ಲ. ಅವರೇನು ತಗೊಂಡೋಗ್ಲಿಕ್ಕಿಲ್ಲ, ಟ್ಯಾಂಕರಿಗೆ ಒಯ್ದರೆ ಆಯಿತು. 2 ಗಂಟೆ ಒಳಗೆ ಎಲ್ಲ ಕೆಲಸಗಳು ಅವರಿಗೆ ಮುಗಿಯುತ್ತದೆ. ನಂತರ ಅವರು ರೆಸ್ಟ್ ತಗೊಳ್ತಾರೆ. ಮತ್ತು ಸಾಯಂಕಾಲ ಎಲ್ಲ ಬೇಗ ಮಲಗ್ತಾರೆ, ಅಂದರೆ ಬೇಗ ಹೇಳ್ಬೇಕಲ್ಲ ಅದಕ್ಕೋಸ್ಕರ. ಆದರೆ ಎಲ್ಲಿಂದಲೋ ಬಂದು ಅವರು ತಮ್ಮ ಜೀವನವನ್ನು ನಿರ್ವಹಿಸ್ತಾ ಎಷ್ಟೋ ವರ್ಷದಿಂದಲೂ ಇಲ್ಲೇ ಇದ್ದಾರೆ. ಅವರ ಮಕ್ಕಳು ಕೆಲವರೆಲ್ಲ ಒಳ್ಳೆ ಇಂಜಿನಿಯರ್ ಅಂಥವರು ಆಗಿದ್ದವರಿದ್ದಾರೆ, ಶ್ರೀಮಂತರು ಆಗಿದ್ದಾರೆ. ಇಲ್ಲಿ ಬಂದು ತುಂಬ ಒಳ್ಳೆಯವರು ಆಗಿದ್ದಾರೆ. ಅಂದರೆ ಎಲ್ಲಿಂದಲೂ ಬಂದು ಇಲ್ಲಿ ನೆಲೆಸಿದ್ದಾರೆ. ಅವರ ಪೂರ್ವಜಕರು ಇಲ್ಲಿ ಬಂದಿದ್ದಾರೆ. ಹಾಗೆ ಅವರು ನಮ್ಮ ಕೆಲಸವನ್ನು ನಾವು ಮಾಡಿ ಮುಗಿಸುವ ಒಂದು ದಿನ ಸರಕಾರದ ಕೆಲಸ ಅಲ್ವ, ಹಾಗೆಲ್ಲ ಅವರಿಗೆ ಎಲ್ಲ ಪರ್ಮನೆಂಟ್ ಎಲ್ಲ ಮಾಡಿದ್ದಾರೆ. ಕೆಲವರಿಗೆಲ್ಲ ಸಂಬಳ ಎಲ್ಲ ಒಳ್ಳೆ ಕೊಡ್ತಾರೆ. ಹಾಗೆ ಇವರು ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೂ ಬೆಳಿಗ್ಗೆ ಹೋಗುವಾಗ ಆನೆಗಳು ಎಲ್ಲ ಇಲ್ಲಿ ಉಪಟಳ ಕೊಡ್ತಾ ಇರ್ತದೆ. ಅದೆಲ್ಲ ಭಾರಿ ಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಅಂದರೆ ಜಾಸ್ತಿಯಾಗಿ ಹೆಂಗಸರು ಇದ್ದಾರೆ ಮತ್ತು ಗಂಡಸರು ಇದ್ದಾರೆ. ಎಲ್ಲ ತಮಿಳುನಾಡು ಆ ಕಡೆಯಿಂದ ಬಂದವರಿದ್ದಾರೆ. ಆದರೆ ನಮ್ಮ ಊರಿನವರು ಇದ್ದಾರೆ ಇಲ್ಲಿ, ಅವರೆಲ್ಲ ನೋಡಿಕೊಳ್ಳಿಕ್ಕೆ ಇದಕ್ಕೆಲ್ಲ ಇದ್ದಾರೆ. ಆದರೂ ಇಷ್ಟೊಂದು ದೊಡ್ಡ ತೋಟಕ್ಕೆ 35 ಜನರಿಂದ ನಿರ್ವಹಣೆ ಮಾಡೋದು ಭಾರೀ ಒಂದು ಅಸಾಧ್ಯವಾದ ಕೆಲಸ. ಆದರೂ ಇದು ಸಾಧ್ಯ ಆಗಿದೆ. ಇದು ಅವರ ಒಂದು ಚಾಕುಚಕ್ಯತೆಯಿಂದ ಮಾಡುವ ಕೆಲಸ. ಅದೊಂದು ಅನುಭವದಿಂದ ಆಗಿದೆ ಹೊರತು ಮಾಡಿ ಹೊಸದು ಮಾಡುವವರಿಗೆ ಯಾರಿಗೆ ಗೊತ್ತಾಗಲಿಕ್ಕಿಲ್ಲ. ಅವರಿಗೊಂದು ಅನುಭವ ಆಗಿದೆ ಅಷ್ಟೇ. ಇಂಥ ಕೆಲಸ ಭಾರಿ ಕಷ್ಟದ ಕೆಲಸ. ಅಂದರೆ ನೋಡಿ, ಗುಡ್ಡ ಕೆಲವು ಇಳಿಜಾರು ಇರ್ತದೆ, ಕೆಲವರು ಹತ್ತಬೇಕು. ಹಾಗೆ ಆದರೂ ಅವರ ಟೈಮಿಗೆ ಅವರ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಇದೊಂದು ಒಳ್ಳೆಯ ಒಂದು ಅನುಭವ ಅವರಿಗೆ ಆಗಿದೆ. ಅಂದರೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ, ಅದಕ್ಕೋಸ್ಕರ ಅವರು ಮಾಡ್ತಾಯಿದ್ದಾರೆ. ಆದರೆ ಅವರು ಯಾವಾಗಾದರೂ ಒಮ್ಮೆ ರಜೆ ಎಲ್ಲ ತಗೊಂಡು ಮತ್ತು ಅವರ ಊರಿಗೆ ಎಲ್ಲ ನೆಂಟರೆಲ್ಲ ಆ ಕಡೆ ಇರ್ತಾರಲ್ಲ, ಅವರಲ್ಲೆಲ್ಲ ಹೋಗಿ ಮಾತಾಡಿಕೊಂಡು ಮತ್ತು ಸ್ವಲ್ಪ ದಿವಸ ರಜೆ ಎಲ್ಲ ಮುಗಿಸಿಕೊಂಡು ಬರ್ತಾರೆ. ಇಷ್ಟೆಲ್ಲ ಜನರು ಕಷ್ಟಪಡಬೇಕು ಬದುಕಲಿಕ್ಕೋಸ್ಕರ ಅಂತ ನಾವು
ತಿಳ್ಕೊಳ್ಬೇಕಾಗ್ತದೆ. ಕೆಲವರಿಗೆ ಸುಖನೇ ಇರ್ತದೆ ಜೀವನದಲ್ಲಿ, ಆದರೆ ಕೆಲವರಿಗೆ ಕಷ್ಟನೇ ಇರ್ತದೆ. ಅದೆಲ್ಲ ಪರಮಾತ್ಮನ ಆಟ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.